ಹೆಮ್ಮೆಯ ವಾಣಿಜ್ಯ ಬೆಳೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸ್ಪರ್ಧಿಸಬೇಕಾದಲ್ಲಿ ಗುಣಮಟ್ಟದ ಬಿಳಿ ರೇಷ್ಮೆಗೂಡು ಬೆಳೆಯುವುದು ಅವಶ್ಯಕ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಸರ್ಕಾರ ಗುಚ್ಛಗ್ರಾಮಗಳನ್ನು ನಿರ್ಮಿಸಿ ರೇಷ್ಮೆ ಬೆಳೆಗಾರರಿಗೆ ಪ್ರೋತ್ಸಾಹ ನೀಡುತ್ತಿದೆ. ಹೀಗೆ ಚಿಂತಾಮಣಿಯಲ್ಲಿ ಗುಚ್ಛಗ್ರಾಮ ನಿರ್ಮಿಸಿ ಬಯೋಲ್ಟಿನ್ ರೇಷ್ಮೆ ಬೆಳೆಗೆ ಪ್ರೋತ್ಸಾಹ ನೀಡುವಲ್ಲಿ ನಿರತವಾಗಿದೆ ಬೆಂಗಳೂರು ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯ. ಈ ಕೃಷಿ ವಿಕಾಸ ಯೋಜನೆಯಲ್ಲಿ ನಾವು ಮಾಡಿದಂಥ ಮೊಟ್ಟ ಮೊದಲನೇ ಕೆಲಸ ಏನಪ್ಪ ಅಂತಂದರೆ 2 ಕ್ಲಸ್ಟರ್ ವಿಲೇಜ್ಗಳನ್ನು ನಾವು ಮೊದಲು ಆಯಿಸ್ಕೊಂಡ್ವಿ. ಆ 2 ಕ್ಲಸ್ಟರ್ ವಿಲೇಜ್ಗಳಲ್ಲಿ ಜನರನ್ನೆಲ್ಲರಿಗೂ ಮನವನ್ನು ಒಲಿಸಬೇಕಾದ್ರೆ ಹಲವಾರು ಎಕ್ಸ್ಟೆನ್ಷನ್ ಮೀಟಿಂಗ್ಗಳನ್ನ ಮತ್ತು ಸಭೆಗಳನ್ನು ಅವರ ಮನೆಗಳಲ್ಲಿ ಹೋಗಿ ಅವರ ರೇಷ್ಮೆ ಬೆಳೆಯ ಬಗ್ಗೆ ತಾಂತ್ರಿಕತೆಗಳನ್ನು ಹೇಳ್ತಾ ಬಂದ್ವಿ. ಆಮೇಲೆ ಆ ವಿಲೇಜ್ನಲ್ಲಿರ್ತಕ್ಕಂಥ ರೇಷ್ಮೆ ಕೃಷಿಕರಿಗೆ ಎಲ್ಲರಿಗೂ ಬಯೋಲ್ಟೈನ್ ಮಾಡೋದ್ರಿಂದ ಹೆಚ್ಚು ಲಾಭದಾಯಕವಾಗಿ ಇರ್ತದೆ, ಅದನ್ನು ಮಾಡಿ ಅನ್ನೋದನ್ನು ಮನವೊಲಿಸಿ ಅವ್ರನ್ನ ಒಂದು ಸೊಸೈಟಿಯಾಗಿ ಪರಿವರ್ತಿಸಣೆ ಮಾಡಿ ರಿಜಿಸ್ಟರ್ ಮಾಡಿಸಿದ್ವಿ. ಈಗ ನಾವು ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ 2 ಹಂತದಲ್ಲಿ ಈ ಒಂದು ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡ್ತಾಯಿದ್ವಿ. ಒಂದು ಕ್ಲಸ್ಟರ್ ಅಪ್ರೋಚ್ ಅಂತ ಹೇಳಿ, ಒಂದೇ ವಿಲೇಜ್ನಲ್ಲಿ ಹಲವಾರು ರೈತರನ್ನ ಕೂಡಿಸಿ ಒಂದು ಸೊಸೈಟಿ ಮಾಡಿ ಅವರಿಗೆ ಎಲ್ಲ ರೀತಿಯಾದಂಥ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ವಿ. ಮತ್ತು ಇದರಲ್ಲಿ ಈಗ ಲಕ್ಷ್ಮೀದೇವನಕೋಟೆ 1 ಮತ್ತು ಕತ್ತರಗುಪ್ಪೆ 1 2 ಗ್ರಾಮಗಳನ್ನು ನಾವು ಆಗಲೇ ಮಾಡಿಸಿದ್ವಿ. ಇದಲ್ಲದೆ ನಾವು OFD ಅಂತಂದರೆ ಆನ್ ಫಾರ್ಮ್ ಟ್ರಯಲ್ಸ್ ಅಂತ ಮಾಡ್ತಾಯಿದ್ವಿ, ಆನ್ ಫಾರ್ಮ್ ಡೆಮಾನ್ಸ್ಟ್ರೇಷನ್ ಅಂತ, ಮತ್ತು FFS ಅಂತ ಫಾರ್ಮರ್ಸ್ ಫೀಲ್ಡ್ ಸ್ಕೂಲ್ ಡೆಮಾನ್ಸ್ಟ್ರೇಷನ್ ಅಂತ. ಒಂದು ಹಳ್ಳಿಗಳನ್ನು ಒಂದು ರೈತನನ್ನು ಒಂದು ಗ್ರಾಮ ಸಭೆಯಲ್ಲಿ ಸೆಲೆಕ್ಟ್ ಮಾಡಿ ಅವನಿಗೆ ಈ ಒಂದು ಪ್ರಯೋಜನಗಳನ್ನು ತಿಳಿಸಿ ಆ ರೀತಿಯಾಗಿ ಅವರಿಗೆ ಎಲ್ಲ ಪ್ರಯೋಜನಗಳು ಕೊಟ್ಟು ಬಯೋಲ್ಟೈನ್ನ ಬೆಳೀಲಿಕ್ಕೆ ತಿಳುವಳಿಕೆ ಕೊಟ್ಟು ಉತ್ಪನ್ನವಾದಂತಹ ಬಯೋಲ್ಟೈನ್ನ ಬೆಳೆಯನ್ನು ಕೂಡ ಮಾಡಿಸಿದ್ದೀವಿ. 80 ರಿಂದ 85 kg ಇಳುವರಿ ತೆಗೆದಿರ್ತಕ್ಕಂಥ ರೈತರು ನಮ್ಮಲ್ಲಿದ್ದಾರೆ. ಈಗಾಗಲೇ 25 ರೈತರುಗಳನ್ನ ನಾವು ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋದ ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಕ್ಲಸ್ಟರ್ನಲ್ಲಿ 48 ಬೆಳೆ ಮಾಡಿಸಿದ್ವಿ ಒಂದು ಹಳ್ಳಿಗಳಲ್ಲಿ. ಪ್ರತಿಯೊಂದು ಹಳ್ಳಿನಲ್ಲೂ ಈಗ ಲಕ್ಷ್ಮೀದೇವಿ ಕೋಟೆನಲ್ಲಿ 22 ಜನ ರೈತರನ್ನು ತೊಗೊಂಡಿದ್ದೀವಿ. ಇಲ್ಲಿ ಕತ್ತರಗುಪ್ಪೆನಲ್ಲಿ 32 ಜನ ರೈತರು ತೊಗೊಂಡಿದ್ದೀರಿ. ರೈತರಿಗೆ ತಮ್ಮ ಭೂಮಿಯ ಮಣ್ಣು ಪರೀಕ್ಷೆ ಮಾಡಿಸಿ ಅವಶ್ಯಕತೆಗನುಸಾರ ಸೂಕ್ತ ಗೊಬ್ಬರ ಪೂರೈಸುವುದು, ಕೀಟನಾಶಕಗಳ ಸಮರ್ಪಕ ಬಳಕೆ ಮತ್ತು ರೇಷ್ಮೆ ಹುಳು ಸಾಕಣೆ ಮನೆಯ ಸ್ವಚ್ಛತೆ ಕುರಿತು ಮಾಹಿತಿ ಮತ್ತು ತರಬೇತಿಯನ್ನು ಕೃಷಿ ವಿಶ್ವವಿದ್ಯಾಲಯ ನೀಡುತ್ತಿದೆ. ಇಷ್ಟೇ ಅಲ್ಲ, ರೈತರಿಗೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಅವಶ್ಯಕ ಪರಿಕರಗಳನ್ನು ನೀಡಿರುವುದು ವಿಶೇಷ. ಈ ಕೃಷಿ ವಿಕಾಸ ಯೋಜನೆಯಲ್ಲಿ ಹಲವಾರು ಉಪಕರಣಗಳನ್ನು ಅವರು ಕೊಟ್ವಿ. ಅದರ ಜೊತೆಗೆ ಪ್ರತಿಯೊಬ್ಬ ರೈತನ ತೋಟವನ್ನು ಹೋಗಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಆ ಮಣ್ಣಿನ ಪರೀಕ್ಷೆಗೆ ಸರಿಯಾಗಿ ಹೊಂದುವಂತಹ ಈ ಒಂದು ಗೊಬ್ಬರವನ್ನು ಕೊಡಬೇಕು, ಯಾವ ಟೈಮ್ನಲ್ಲಿ ಯಾವ ಗೊಬ್ಬರ ಕೊಡಬೇಕು, ಯಾವ ಒಂದು ಕೀಟನಾಶಕಗಳನ್ನು ಯಾವ ಕೀಟಗಳಿಗೆ ಎಷ್ಟು ಪ್ರಮಾಣದಲ್ಲಿ ಬೆಳೆಸಬೇಕು ಅನ್ನೋ ಒಂದು ಜ್ಞಾನಾರ್ಜನೆಯನ್ನು ಮೊದಲು ಕೊಟ್ಟಿವಿ. ಗುಣಮಟ್ಟವಾದಂಥ ಸೊಪ್ಪು ಬೆಳಿಬೇಕಾದ್ರೆ ಏನು ಮಾಡಬೇಕು, ಜಾಸ್ತಿಯಾಗಿ ಅಂತರ ಇರಬೇಕು. ಜಾಸ್ತಿ ಅಂತರ ಇದ್ದರೆ ಗಾಳಿ ಚೆನ್ನಾಗಿ ಬರ್ತದೆ. ಗಾಳಿ ಚೆನ್ನಾಗಿ ಬರೋದ್ರಿಂದ ರೋಗಗಳಿಗೆ ತುತ್ತಾಗೋದಿಲ್ಲ ಮತ್ತು ಬೆಳವಣಿಗೆ ಬಹಳಷ್ಟು ಪೌಷ್ಟಿಕವಾಗಿ ಬರೋದ್ರಿಂದ ನಿಮ್ಮ ರೇಷ್ಮೆ ಹುಳುಗಳಿಗೆ ಒಳ್ಳೆಯ ಪೌಷ್ಟಿಕವಾದ ಆಹಾರವನ್ನು ಕೊಡ್ಬೋದು ಅಂತ ಹೇಳಿ ತಿಳಿಸಿದ್ರು. ಅದಾದ ಮೇಲೆ ಪ್ರತಿಯೊಂದು ಮಣ್ಣಿನ ಪರೀಕ್ಷೆಯ ಮುಖಾಂತರವಾಗಿ ಎಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕು, ಕೊಟ್ಟಿಗೆ ಗೊಬ್ಬರ ಕೊಟ್ಟ 8 ದಿವಸಕ್ಕೆ ಯಾವ NPK ಡೋಸೇಜ್ ಕೊಡಬೇಕು, ಸಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಎಷ್ಟು ಕೊಡಬೇಕು ಅನ್ನೋದನ್ನು ತಿಳುವಳಿಕೆ ಕೊಟ್ಟು ಈಗ ಅವರವರ ಮಣ್ಣಿಗೆ ಸರಿಯಾಗಿ ಅವ್ರಿಗೊಂದು ಕೋಷ್ಟಕ ಥರ ಬರ್ಕೊಟ್ಬಿಟ್ರು. ಪ್ರತಿಯೊಬ್ಬ ರೈತನಿಗೂ ಕೂಡ ಇಷ್ಟಿಷ್ಟು ಪ್ರತಿ ಬೆಳೆಗೆ ಹಾಕಬೇಕು ಅಂತ ಹೇಳಿ ಒಂದು ಚೀಟಿ ಕೊಟ್ಟಿರ್ತೀವಿ. ಆ ಚೀಟಿಗೆ ಅನುಕೂಲವಾಗಿ ಅವರು ಮಾಡ್ತಾರೆ. ಗೊಬ್ಬರವನ್ನು ಹಾಕುವಾಗ ರೈತರಲ್ಲಿ ಮತ್ತು ರಾಗಿ ಥರ ಚೆಲ್ಬಿಡೋರು ಮಣ್ಣಿನಲ್ಲಿ ಮುಚ್ಚುತ್ತಾ ಇರಲಿಲ್ಲ. ಪೌಷ್ಟಿಕತೆ ಎಲ್ಲ ಬಿಸಿಲಿಗೆ ಹಾಳಾಗ್ತಾಯಿತ್ತು. ಅದರ ಮಧ್ಯೆ ಹೆಚ್ಚಿನ ತಿಳುವಳಿಕೆಯನ್ನು ಕೊಟ್ಟು ಅವರಿಗೆ ಮಣ್ಣನ್ನು ಮುಚ್ಚಬೇಕು, ಮಣ್ಣನ್ನು ಮುಚ್ಚದೇನಿದ್ರೆ ಈ ತರಹ ಲಾಸ್ ಆಗ್ತದೆ ಅಂತ ಹೇಳಿ ತಿಳುವಳಿಕೆ ಕೊಟ್ಟು ಈ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಬರ್ತದೆ, ಈಗ ಸಿರಿ ಬೂಸ್ಟ್ ಅಂತಂತ. ಈ ಥರದ್ದು ಪೌಷ್ಟಿಕತೆಯನ್ನು ಹೆಚ್ಚಿಸಿ ಗುಣಮಟ್ಟದ ಸೊಪ್ಪನ್ನು ಬೆಳೆಯುವಂತಹ ಕೆಲವಾರು ಔಷಧಿಗಳನ್ನು 2.5 ಪ್ರಮಾಣದಲ್ಲಿ ಅಂತಂದರೆ ಅರ್ಧ ಲೀಟ್ರಿಗೆ 200 ಲೀಟ್ರ್ ದ್ರಾವಣ ನೀರಿನಲ್ಲಿ ಬೆರೆಸಿ ಅದನ್ನು 1 ಎಕರೆ ಜಮೀನಿಗೆ ಫುಲ್ ಸ್ಪ್ರೇ ಮಾಡಬೇಕು ಅಂತ ಹೇಳಿ ಸಿಂಪಡಿಸಿದಾಗ 8 ದಿವಸಕ್ಕೆ ಮತ್ತೆ ಇನ್ನೊಂದು ಸಿಂಪಡಣೆ ಕೊಟ್ಟಾಗ ಪೌಷ್ಟಿಕತೆಯ ಒಂದು ಗುಣಮಟ್ಟ ಎಲೆಗಳಲ್ಲಿ ಕಾಣ್ತಾ ಇತ್ತು. ರೈತರಿಗೆ ಒಂಥರ ಖುಷಿ ಬಂತು. ಪ್ರತಿಯೊಬ್ಬ ರೈತನ ಹತ್ರನೂ ಒಂದು ಡೆಮಾನ್ಸ್ಟ್ರೇಷನ್ ಆಗಬೇಕು. ಅವನಿಗೆ ಅದು ಮನದಟ್ಟಾಗಬೇಕಾದ್ರೆ ನಾವು ಈ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಅವನ ತೋಟದಲ್ಲಿ ಮಾಡಿಸಿ ವಿಲೇಜ್ನಲ್ಲಿರ್ತಕ್ಕಂಥ ಎಲ್ಲ ರೈತರನ್ನು ಕರೆಸಿ ತೋರಿಸುವಂತಹ ಒಂದು ಉದ್ದೇಶ. ಇದರಲ್ಲಿ ಏನು ಮಾಡಿದ್ವಿ ನಾವು, ಅವನಿಗೆ ರೈತನಿಗೆ ಕೊಟ್ಟಿಗೆ ಗೊಬ್ಬರದ ಖರ್ಚು ಮಾತ್ರ ಅವನು ಹಾಕಬೇಕು. ಆಮೇಲೆ NPK ಏನು ಖರ್ಚು ಆಗ್ತದೆ ಅದನ್ನು ನಾವೇ ಡೋಸ್ ವೈಸ್ ತೊಗೊಂಡೋಗಿ ಅವರ ಮನೆಗೆ ಮುಟ್ಟಿಸ್ತಾ ಇದ್ವಿ. ಅವರಿಗೆ ಯಾವ ರೀತಿ ಬಳಸಬೇಕು ಅಂತ ಕೂಡ ತಿಳಿಸಿದ್ವಿ. ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ ಮೇಲೆ ಇದಕ್ಕೆ ಈ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಕೂಡ ಸಿರಿ ಬೂಸ್ಟನ್ನು ಉಪಯೋಗಿಸಿದ್ವಿ.
1 ಲೀಟರ್ ಸಿರಿ ಬೂಸ್ಟನ್ನ ನಾವು ಕಡೆ ಪಕ್ಷ 2 ಸಾರಿ 1 ಎಕರೆಗೆ ಬಳಸ್ತಾ ಇದ್ವಿ. 500 ml 200 ಲೀಟರ್ಸ್ನಲ್ಲಿ ಹಾಕಿ ಸ್ಪ್ರೇ ಮಾಡಿಸಿದ್ವಿ. ಆವಾಗ ಬೆಳವಣಿಗೆ ಜೊತೆಗೆ ಹರಿತ್ತಿನ ಬಣ್ಣನೂ ಕೂಡ ಬಹಳಷ್ಟು ವ್ಯತ್ಯಾಸ ಆಯಿತು, ಮತ್ತು ಎಲೆಗಳ ಪೌಷ್ಟಿಕತೆ ತುಂಬ ಜಾಸ್ತಿ ಆಯಿತು, ಮತ್ತು ಉತ್ಪನ್ನವೂ ಕೂಡ ಜಾಸ್ತಿ ಆಯಿತು. ಪ್ರತಿಯೊಂದು ಮನೆಗೂ ಕೂಡ ನಮ್ಮ ಈ ಒಂದು ಪ್ರಾಜೆಕ್ಟ್ ಅಡಿಯಿಂದ ನಮ್ಮ ಫೀಲ್ಡ್ ಸ್ಟಾಫ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಪ್ರತಿಯೊಂದು ಮನೆಗೂ ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ. ಬೈವೋಲ್ಟೇನ್ ಬೆಳಿಬೇಕಾಯಿತು ಅಂತಂದರೆ 3 ಸೋಂಕು ನಿವಾರಣೆಯನ್ನು ಕಡ್ಡಾಯವಾಗಿ ಮಾಡಿಸ್ಬೇಕು ಅನ್ನೋದನ್ನು ಅವರಿಗೆ ತಿಳುವಳಿಕೆ ಮಾಡಿಕೊಟ್ವಿ. ಅದರ ಪ್ರಕಾರ ಮೊದಲು ಸಿರಿ ಸ್ವಿಚ್ಚನ್ನು ಬಳಸಿದ್ವಿ. ಅದಾದ 1 ನಂತರ ನಾವು ಈ ಸ್ಯಾನಿಟೆಕ್ ದ್ರಾವಣವನ್ನು ಬಳಸಿ ಪ್ರತಿ ಚದರ ಮೀಟರಿಗೆ 1.5 ರಿಂದ 2 ಲೀಟರ್ ದ್ರಾವಣವನ್ನು ಪವರ್ ಸ್ಪ್ರೇಯರ್ನಲ್ಲಿ ಒತ್ತಡ ಜಾಸ್ತಿ ಇಟ್ಟು ಈ ಗೋಡೆಯ ಬಿರುಕುಗಳ ಸಂದಿನಲ್ಲೂ ಕೂಡ ಈ ಔಷಧಿಯನ್ನು ಹೋಗೋ ಹಾಗೆ ಅವರಿಗೆ ತಿಳುವಳಿಕೆ ಕೊಟ್ವಿ. ಅದರಿಂದ ಸೋಂಕು ನಿವಾರಕಗಳ ಉಪಯೋಗ ಚೆನ್ನಾಗಾಯಿತು. ಆವಾಗ ಸೋಂಕು ನಿವಾರಣೆಯೂ ಕೂಡ ಸಮೃದ್ಧಿಯಾಗಾಯಿತು. 3ನೇ ದ್ರಾವಣ ಅಂತಂದರೆ ಡೆಕಾಲ್ ಹೊಡೆದ ಮೇಲೆ 1 ದಿವಸದ ನಂತರ ಮನೆ ಒಣಗಿದ ಮೇಲೆ ನಾವು ಚಾಕಿ ಹುಳುಗಳನ್ನು ಸಪ್ಲೈ ಮಾಡ್ತೀವಿ. ರೇಷ್ಮೆ ಬೆಳೆಗಾರರಿಗೆ ಚಾಕಿ ಹುಳುಗಳನ್ನು ಸರಬರಾಜು ಮಾಡುವ ಜವಾಬ್ದಾರಿಯನ್ನು ಕೃಷಿ ವಿಶ್ವವಿದ್ಯಾಲಯ ವಹಿಸಿಕೊಂಡಿದೆ. ಗುಚ್ಛ ಗ್ರಾಮದ ರೈತರಿಗೆ ವೈಜ್ಞಾನಿಕ ರೀತಿಯಲ್ಲಿ ರೇಷ್ಮೆ ಹುಳುಮನೆ ನಿರ್ಮಾಣಕ್ಕೆ ನೆರವು, ಹಿಪ್ಪು ನೇರಳೆ ಬೆಳೆಯಲು ಗೊಬ್ಬರ ಮತ್ತು ಕೀಟನಾಶಕ ಸರಬರಾಜು ಮಾಡಲಾಗುತ್ತಿದೆ. ಅಲ್ಲದೆ ರೇಷ್ಮೆ ಇಲಾಖೆ ಕೂಡ ಹನಿ ನೀರಾವರಿಗೆ ಮತ್ತು ರೇಷ್ಮೆ ಕೃಷಿ ಚಟುವಟಿಕೆಗಳಿಗೆ ಸಹಾಯ ಒದಗಿಸುತ್ತಿದೆ. ಚಾಕಿ ಹುಳುಗಳನ್ನು ನಾವೇ ಅದು ಸರ್ಟಿಫೈಡ್ ಸೆಂಟರ್ಸ್ನಿಂದ ತೊಗೊಂಬಂದು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅವರಿಗೆ ಬೆಡ್ ಸ್ಪೇಸಿಂಗ್ ಅವರಿಗೆ ರೈತರಿಗೇನಪ್ಪ ಅಂದರೆ ಹುಳ ಒಡ್ಸಾಗಿದ್ದರೆ ಭಾಳ ಚೆನ್ನಾಗಿ ತಿಂದುಬಿಡ್ತದೆ ಅನ್ನೋದೊಂದು ಮನಸ್ಸಲ್ಲಿರುತ್ತೆ. ಬೈವೋಲ್ಟೇನ್ಗೆ ಅಷ್ಟು ಒಡ್ಸಾಗಿರೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಅದನ್ನು ಸ್ಪ್ರೆಡ್ ಮಾಡಿಸಿದ್ವಿ. ಮತ್ತು ಎಲೆಗಳು ಹಸಿರಾಗಿದ್ದರೆ ಆ ಹುಳುಗಳು ಈ ಜ್ವರಕ್ಕೆ ಕೂತಾಗ ಜ್ವರದಿಂದ ಎದ್ದು ಬಂದಂಥ ಹುಳುಗಳು ಹಸಿ ಎಲೆಗಳನ್ನು ತಿಂದುಬಿಡ್ತದೆ. ಅದಕ್ಕೆ ಸುಣ್ಣ ಹಾಕಬೇಕು ಅಂತ ಹೇಳಿದ್ವಿ. ಸುಣ್ಣವನ್ನು 3ನೇ ಹಂತದಿಂದ ಇವರಿಗೆ ಮನೆಗಳಲ್ಲಿ ಹಾಕಲಿಕ್ಕೆ ಹೇಳಿದ್ವಿ. 1 ಚದರ ಅಡಿಗೆ 1 ಗ್ರಾಮ್ನಷ್ಟು ನಾವು ಅವರಿಗೆ ಮನೆಗಳಲ್ಲಿ ಕೊಡುವಾಗ 3ನೇ ಹಂತದಿಂದ ಮಾತ್ರ ಸುಣ್ಣವನ್ನು ಉಪಯೋಗಿಸ್ತಾಯಿದ್ರು. 3, 4, 5ರಲ್ಲಿ 4 ಗ್ರಾಮ್ 1 ಚದರ ಅಡಿಗೆ 4ನೇ ಹಂತದಲ್ಲಿ, 5 ಗ್ರಾಮ್ 1 ಚದರ ಅಡಿಗೆ 5ನೇ ಹಂತದಲ್ಲಿ ನಾವು ಈ ಒಂದು ಪುಡಿಗಳನ್ನು ಬಳಸೋದನ್ನು ತಿಳಿಸ್ಕೊಟ್ವಿ. ಕಡೆ ಪಕ್ಷ 5 ರಿಂದ 6 kgಯಷ್ಟು ಈ ಹಾಸಿಗೆ ಸೋಂಕು ನಿವಾರಕಗಳನ್ನು ಬಳಸಿದ್ರು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ 2 ದಿವಸಕ್ಕೆ 1 ಸಾರಿ ಅವುಗಳನ್ನು ವಿಸ್ತಾರ ಮಾಡೋರು, ಬೆಡ್ ಜಾಸ್ತಿ ಆಗೋದು. ಕೊನೆಯ ಹಂತದಲ್ಲಿ 100 ಮಟ್ಟಿಗೆ 850 ರಿಂದ 950 ಚದರ ಅಡಿಗಳಷ್ಟು ಜಾಗವನ್ನು ಕೊಡುವಂತಹ ಒಂದು ಮನಸ್ಸನ್ನು ಅವರಿಗೆ ಸೃಷ್ಟಿ ಮಾಡಿಸಿ ಬೆಳೆಗಳನ್ನು ಮಾಡಿಸ್ತಾ ಬಂದರು. ದ್ವಿತಳಿ ಅಥವಾ ಬೈವೋಲ್ಟೇನ್ನ ನಾವು ಬೆಳೆಸೋದ್ರಿಂದ ಉತ್ತಮವಾದಂಥ ಇಳುವರಿಗಳು ಸಿಕ್ತು. ಎರಡನೇದಾಗಿ ಈ ತಂತ್ರಜ್ಞಾನ ಮನಸ್ಸಿನಲ್ಲಿ ಹೋಗ್ತಾ ಇತ್ತು. ಇವರು ಪ್ರತಿಯೊಂದು ಬೆಳೆಗೂ ಕೂಡ ತಮ್ಮ ಬೆಳೆಯನ್ನು ಬಹಳಷ್ಟು ಉತ್ತಮವಾಗಿ ಬೆಳೀಲಿಕ್ಕೆ ಶುರು ಮಾಡಿ ಗುಣಮಟ್ಟದ ಒಂದು ಗೂಡನ್ನು ಬೆಳೀಲಿಕ್ಕೆ ತಯಾರಾದರು. ಯಾವಾಗ ಈ ಗುಣಮಟ್ಟದ ಗೂಡನ್ನು ಬೆಳೀಲಿಕ್ಕೆ ತಯಾರಾದವೋ ಇವ್ರುಗಳ ಉತ್ಪನ್ನ ಜಾಸ್ತಿ ಆಯಿತು, ಮನವೊಲಿಸಿದ್ವಿ, ಅವರು ಬೆಳೆಗೆ ಬಂದರು. ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ನೀವು ಭಾಗವಾಗಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಒಬ್ಬ ರೈತನಿಗೆ 1 ಎಕರೆ ಜಮೀನು ಇರಬೇಕು. ಅದು ಸಾಮಾನ್ಯವಾಗಿ ನೀರಾವರಿಯ ಜಮೀನಾದರೆ ಬಹಳ ಉತ್ತಮ. ಇವರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಅಂದರೆ ತೋಟಕ್ಕೆ ಬೇಕಾಗುವ ಗೊಬ್ಬರಗಳು, ಅದಕ್ಕೆ ಬೇಕಾಗುತ್ತಾ ಕೀಟನಾಶಕಗಳು ಅಥವಾ ಔಷಧಿಗಳು, ಮತ್ತು ಇದಕ್ಕೆ ಬೆಳೆಗೆ ಉದ್ಬಲವಾಗಿ ಬರಲಿಕ್ಕೆ ಉತ್ತಮವಾದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನು ಕೂಡ ನಾವು ಪ್ರಾಜೆಕ್ಟ್ ವತಿಯಿಂದ ಕೊಡ್ತಾಯಿದ್ವಿ. ಇದು ಅಲ್ಲದೇ ರೇಷ್ಮೆ ಹುಳುವಿನ ಸಾಕು ಮನೆಗಳು ಅಕಸ್ಮಾತ್ ಸರಿ ಇಲ್ಲದಿದ್ದರೆ ಸ್ವಲ್ಪ ಬದಲಾವಣೆಗಳನ್ನು ಮಾಡಲಿಕ್ಕೂ ಕೂಡ ಅದರ ವೆಚ್ಚವನ್ನು ನಾವು ತುಂಬುತ್ತೀವಿ. ಮತ್ತು ಕೆಲವು ಮನೆಗಳಲ್ಲಿ 3 ಕಿಟಕಿಗಳಿರೋದಿಲ್ಲ, ಅದರಲ್ಲಿ ಗವಾಕ್ಷಿಗಳಿರೋದಿಲ್ಲ, ಇಲ್ಲ ಕೆಳಗಡೆ ಕಿಟಕಿಗಳಿರೋದಿಲ್ಲ. ಅದನ್ನು ಒಡಿಸಿ ಅದಕ್ಕೆ ಪೈಪ್ ಹಾಕಿ ಅದರ ಖರ್ಚನ್ನು ಕೂಡ ನಾವು ಪ್ರಾಜೆಕ್ಟ್ ಕಡೆಯಿಂದ ಕೊಡ್ತೀವಿ. ಇದಲ್ಲದೇ ಮನೆಗೆ ಸೋಂಕು ನಿವಾರಕಗಳನ್ನು ಸಪ್ಲೈ ಮಾಡ್ತೀವಿ, ಚಾಕಿಯನ್ನು ಸಪ್ಲೈ ಮಾಡ್ತೀವಿ. ಇದರ ಜೊತೆಗೆ ಅದಕ್ಕೆ ಬೇಕಾದಂಥ ಹಾಸಿಗೆಯ ಸೋಂಕು ನಿವಾರಕಗಳನ್ನು ಕೂಡ ನಾವು ಪ್ರಾಜೆಕ್ಟ್ ಕಡೆಯಿಂದ ಕೊಡ್ತಾ ಇದ್ದೀವಿ. ಈ ರೀತಿ ಮಾಡ್ತಾ ಇರೋದ್ರಿಂದ ಇವರ ಉತ್ತಮವಾದಂಥ ಇಳುವರಿಗಳು ಬರ್ತಾ ಇದೆ, ಬಹಳಷ್ಟು ಸಂತುಷ್ಟರಾಗಿದ್ದಾರೆ. ಇದಲ್ಲದೇ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸೆರಿಕಲ್ಚರ್ನಿಂದ ಡ್ರಿಪ್ ಇರಿಗೇಷನ್ಗೆ ಅವರಿಗೆ ಅನುಕೂಲಗಳು ಸಿಗ್ತಾ ಇದೆ. ಮತ್ತು ರೇಷ್ಮೆ ಹುಳು ಮನೆ ಸಾಕಲಿಕ್ಕೆ ಮನೆಗೆ ಒಂದು ದುಡ್ಡು ಅನುಕೂಲಗಳು ಬೇಕು ಅಂತಂದರೆ ಅದು ಕೂಡ ದೊರೀತಾ ಇದೆ. ಈ ರೀತಿಯಾದಂಥ ಸಂಪೂರ್ಣವಾಗಿ ಈವನ್ ಚಂದ್ರಿಕೆ ಮನೆಗಳಿಗೂ ಕೂಡ ಅವರು ಗೌರ್ಮೆಂಟಿಂದ ಸಬ್ಸಿಡಿಗಳು ತೊಗೊಳ್ತಾ ಇದ್ದಾರೆ. ಈ ರೀತಿ ಅನುಕೂಲಗಳನ್ನು ಮಾಡಿ ಅವರ ಆದಾಯವನ್ನು ಕಡೆ ಪಕ್ಷ ಏನಿಲ್ಲ ಅಂದರೂ 60 ರಿಂದ 70 ಭಾಗ ಜಾಸ್ತಿ ಮಾಡಿದ್ದೀವಿ. ರೈತರಿಗೆ ಸಂತುಷ್ಟತೆ ಬಂದಿದೆ. ಅವರೀಗ ಬೈವೋಲ್ಟೇನ್ಗೆ ಮನವೊಲಿಸಿದ್ದಾರೆ, ಬರ್ತಾ ಇದ್ದಾರೆ, ಅವರೇ ತಗೊಳ್ತಾರೆ. ಇತ್ತೀಚಿನ ಒಂದು ಈ ಮಾದರಿಯ ಪ್ರಕಾರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಹಳೆಯ ತೋಟಗಳನ್ನು ಬದಲಾವಣೆ ಮಾಡಲಿಕ್ಕೆ ಮಧ್ಯದಲ್ಲಿ ಒಂದೊಂದು ಹಳೆಯ ಸಾಲುಗಳನ್ನು ಕಿತ್ತಾಕಿ ಇರ್ತಕ್ಕಂಥ ತೋಟದಲ್ಲೇ ಜಾಸ್ತಿ ದುಡ್ಡು ಖರ್ಚಾಗ್ದೇ ಅದನ್ನು ದೊಡ್ಡದಾಗಿ ಮಾಡ್ತಾ ಇದ್ದೀವಿ.
ಆ ಜಾಗಗಳು ಜಾಸ್ತಿ ದೊಡ್ಡದಾದಾಗ ಗಾಳಿ ಬೆಳಕು ಚೆನ್ನಾಗಿ ಬಂದಾಗ ಎತ್ತರಕ್ಕೆ ಅದನ್ನು ಪ್ರೂನ್ ಮಾಡಿದಾಗ ಬೆಳೆಯ ಇಳುವರಿ ಬಹಳಷ್ಟು ಗುಣಮಟ್ಟದಾಗಿರುತ್ತೆ ಮತ್ತು ಸಾಕಷ್ಟು ಸಂತೃಪ್ತಿಯಾದಂಥ ರೇಷ್ಮೆ ಹುಳುಗಳ ಈ ಒಂದು ಹಿಪ್ಪನೇರಳೆ ಸೊಪ್ಪು ಉತ್ಪನ್ನ ಬರ್ತದೆ. ಅದನ್ನು ಹಾಕೋದ್ರಿಂದ ಬಹಳಷ್ಟು ಪೌಷ್ಟಿಕವಾದಂಥ ಆಹಾರ. ಆದ್ದರಿಂದ ಎರಡೇ ಬೆಳೆಯಲ್ಲಿ ಅವರು ಒಂದು ದಿವಸದ ಆಹಾರವನ್ನು ಮುಗಿಸ್ಬೋದು. ಹಿಂದೆ ಎಲ್ಲ 4, 5, 8 ಹಾಕಿದ್ದವರಿದೆ. ಇವಾಗ ಈ ಪೌಷ್ಟಿಕತೆ ಇರೋದ್ರಿಂದ ಸೊಪ್ಪು ಉಳಿತಾ ಇದೆ. ಒಂದು ಎಕರೆಗೆ ಕಡೆ ಪಕ್ಷ 1200 ಮೊಟ್ಟೆಗಳನ್ನು ಅವರು ಮಾಡ್ತಾಯಿದ್ದಾರೆ ಒಂದು ವರ್ಷಕ್ಕೆ. ಒಂದು ಬೆಳೆಗೆ 200ರಿಂದ 250 ಮೊಟ್ಟೆ ತೊಗೊಳ್ತಾರೆ. 5 ಬೆಳೆ ಮಾಡೋದು ಅಂತಂದರೆ ಕಡೆ ಪಕ್ಷ 2200 ಬೆಟ್ಟೆ ಒಂದು ಎಕರೆ ಜಮೀನಿಗೆ ಮಾಡ್ತಾಯಿದ್ದಾರೆ. ನಾವು ಲೆಕ್ಕ ಹಾಕಿರೋ ಪ್ರಕಾರ, ಎಕನಾಮಿಕ್ಸ್ ಪ್ರಕಾರ, ಒಂದು ಎಕರೆಗೆ 1,50,000 ಒಂದು ಬೆಳೆಗೆ ತೆಗೆದು ಉಪಯೋಗ ಮಾಡ್ಕೊಂಡಿದ್ದಾರೆ. ಒಂದು ಎಕರೆ ಜಮೀನಿನಲ್ಲಿ ಅಷ್ಟು ಬೇರೆ ಯಾವ ಕೃಷಿನಲ್ಲೂ ಕೂಡ ಆದಾಯಗಳು ಬರ್ತವೆ. ಹಿಂದೆ ಹಳದಿ ಗೂಡುಗಳನ್ನು ಬೆಳೆಯುತ್ತಿದ್ದ ರೈತರಾದ ರಾಮಚಂದ್ರ ರೆಡ್ಡಿ ಪ್ರಸ್ತುತ ಬಯೋಲ್ಟಿನ್ ಬೆಳೆಯುತ್ತಿದ್ದು ಇದರಿಂದ ಹೆಚ್ಚು ಲಾಭ ದೊರೆಯುತ್ತದೆ ಎನ್ನುತ್ತಾರೆ. ಸರ್ಕಾರದಿಂದ ಸಹಾಯ ದೊರೆಯುತ್ತಿರುವುದು ಅನುಕೂಲ ಕಲ್ಪಿಸಿದೆ ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ. ನಾವು 150 ಮೊಟ್ಟೆ ಮೇಯಿಸ್ತೀವಿ. CBಗಿಂತ CSR ಇಳುವರಿ ಚೆನ್ನಾಗಿ ಬರ್ತದೆ, ಬೆಲೆನೂ ಚೆನ್ನಾಗಿ ಸಿಕ್ಕುತ್ತೆ. 150 ಮೊಟ್ಟೆಗೆ ನಮಗೆ 50,000 ಬರ್ತಾಯಿತ್ತು. 45,000ದಿಂದ 50, ನಮ್ಗೆ 5-6 ಸಾವಿರ ಖರ್ಚು ಅಷ್ಟೇ. ನಾವೇ ಸ್ವಂತ ಮೇಯಿಸ್ತಾಯಿದ್ವಿ. ವರ್ಷಕ್ಕೆ 5 ಬೆಳೆ. CBಗಿಂತೂ ಲಾಭದಾಯಕ CSR. ವರ್ಷಕ್ಕೆ 10 ಬೆಳೆ ಬೆಳೆಯುತ್ತಿರುವ ಗುಚ್ಛ ಗ್ರಾಮದ ರೈತ ಮಹಿಳೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೆಳೆ ಬೆಳೆದು ಅಧಿಕ ಲಾಭ ಗಳಿಸುತ್ತಿರುವುದಾಗಿ ಸಂತಸ ವ್ಯಕ್ತಪಡಿಸುತ್ತಾರೆ. ನಾವು ಫಸ್ಟ್ CB ಮೇಯಿಸ್ತಾ ಇದ್ವಿ. ಅದರಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತು ನಮಗೆ. ಈಗ ಬೈವಲ್ಟಿನ್ ಮೇಯಿಸ್ತಾ ಇದ್ದೀವಿ. 450 ಮೊಟ್ಟೆ ಮೇಯಿಸ್ತೀವಿ. ಚಿಕ್ಕದರಾಗಿಂದ ನಾವೇ ಮೇಯಿಸ್ತಾ ಇದ್ದೀವಿ. ನಮಗೆ ಇನ್ಕಮ್ ಚೆನ್ನಾಗಿದೆ. 10 ಬೆಳೆ ಆಗುತ್ತೆ ವರ್ಷದಲ್ಲಿ. ಚೆನ್ನಾಗಿ ಇಳುವರಿ ಬರುತ್ತೆ. 80 kg ಬರುತ್ತೆ. ಒಂದು ಬೆಳೆಗೆ 1 ಲಕ್ಷ ಬರುತ್ತೆ. ಖರ್ಚು 25,000 ಆಗುತ್ತೆ. ಲಾಭ 70,000 ಬರುತ್ತೆ. ಒಳ್ಳೆ ಇದು ನಮಗೆ ಆರಾಮಾಗಿದೆ. CB ಅಂದರೆ 3 ಸೊಪ್ಪು ಕೊಯ್ಬೇಕು, ಅದೆಲ್ಲ ಸ್ವಲ್ಪ ಕಷ್ಟ ಅನಿಸೋದು. ಈಗ ಸ್ವಲ್ಪ ಆರಾಮ ಅನಿಸುತ್ತೆ. ಪರವಾಗಿಲ್ಲ, ಇದೇ ಮೇಯಿಸೋಣ, ಚೆನ್ನಾಗಿರುತ್ತೆ. ಲೇಬರ್ಸು ಏಕಾಗಲ್ಲ, ಯಾಕೆ ಸುಮ್ಮನೆ ನಾವೇ ಮಾಡ್ಕೋಬೋದಲ್ವಾ, ಅದಕ್ಕೋಸ್ಕರ ಇದೇ ಮೇಯಿಸೋಣ ಅಂತ ನೀಟಾಗಿ ಇಟ್ಕೊಂಡು ಕ್ಲೀನಾಗಿ ನೋಡ್ಕೋಬೇಕು. ಬಹಳ ಸ್ವಚ್ಛತೆ ಬೇಕು, ಅದಕ್ಕೆ ಬಹಳ ಶ್ರದ್ಧೆ ಬೇಕು. ನೀಟಾಗಿ ಇಟ್ಕೊಂಡ್ರೆ ನಾವು ಹೆಂಗೆ ನೋಡಿಕೊಂಡ್ರೆ ಹಂಗಿರುತ್ತೆ ಬೆಳೆ. ಹಳದಿ ಗೂಡಿಗೆ ಹೋಲಿಸಿದಲ್ಲಿ ಬಯೋಲ್ಟಿನ್ ರೇಷ್ಮೆ ಉತ್ಪಾದನೆ ಮತ್ತು ಬೇಡಿಕೆ ಎರಡೂ ಹೆಚ್ಚು. ನಮ್ಮ ದೇಶದ ಹವಾಮಾನ ಬಯೋಲ್ಟಿನ್ ರೇಷ್ಮೆಗೆ ಸೂಕ್ತವಾಗಿದ್ದು ರಾಜ್ಯದಾದ್ಯಂತ ಕೂಡ ಗುಣಮಟ್ಟದ ರೇಷ್ಮೆ ಬೆಳೆಯಬಹುದು. ಒಂದು ಗೂಡಿನ ತೂಕ 1.8 ಗ್ರಾಮ್ನಷ್ಟು ಮಾತ್ರ ಈ ಒಂದು ಹಳದಿ ಗೂಡಿನಲ್ಲಿ ಬೆಳಿಬೋದು. ಆದರೆ ಬಯೋವೋಲ್ಟೈಲ್ನಲ್ಲಿ 2.2 ಗ್ರಾಮ್ ಅಥವಾ 2.25 ಗ್ರಾಮ್ವರೆಗೂ ಬೆಳೆದಿರೋ ರೈತರುಗಳು ಇದ್ದಾರೆ. ಅದಕ್ಕೆ ಬಹಳಷ್ಟು ಪೊಟೆನ್ಸಿ ಇದೆ. ಅಷ್ಟನ್ನು ಕೂಡ ನಾವು ಎಕ್ಸ್ಪ್ಲೈಟ್ ಮಾಡಿದ್ರೆ ಒಂದು ಗೂಡು 2.4 ಗ್ರಾಮ್ನಷ್ಟು ಬೆಳಿಬೋದು. ಎರಡನೇ ಉದ್ದೇಶ ಏನಪ್ಪ ಅಂದರೆ, ಒಂದು ಗೂಡಿನಲ್ಲಿ ನಾವು ಹಳದಿ ಗೂಡಿನಲ್ಲಿ ಕೇವಲ 700ರಿಂದ 720 ಮೀಟರ್ಗಳಷ್ಟು ದಾರ ಮಾತ್ರ ಇರ್ತದೆ. ಆದರೆ ಬಯೋವೋಲ್ಟೈಲ್ನಲ್ಲಿ 1200ರಿಂದ 1400 ಮೀಟರ್ನಷ್ಟು ರೇಷ್ಮೆ ದಾರ ಬರ್ತದೆ. ಮತ್ತು ಮೊಟ್ಟೆಗೆ ಬಂದಾಗ ಒಂದು ಕ್ರಾಸ್ ಬ್ರೀಡ್ ಅಂತ ಪ್ಯೂರ್ ಮೈಸೂರು ಅಂತ ಏನು ಹೇಳ್ತೀವಿ, ಅದಕ್ಕೆ ಫಿಕೆಂಡಿಟಿ ಅಂತ ಹೇಳ್ತೀವಿ. ಮೊಟ್ಟೆ ಇಡುವ ಕೆಪಾಸಿಟಿ, ಒಂದು ಸರಿಗೆ ಒಂದು ಚಿಟ್ಟೆ ಅದರ ಜೀವಂತದಲ್ಲಿ ಬರ್ತಕ್ಕಂಥ ಎಲ್ಲ ಮೊಟ್ಟೆಗಳನ್ನು ಸೇರಿಸಿದ್ರೆ 350ರಿಂದ 400 ಮೊಟ್ಟೆಗಳು ಮಾತ್ರ ಇಡಲಿಕ್ಕೆ ಸಾಧ್ಯ. ಆದರೆ ಬಯೋವೋಲ್ಟೈಲ್ನಲ್ಲಿ 450ರಿಂದ 700 ಮೊಟ್ಟೆಗಳು ಇಟ್ಟಿರ್ತಕ್ಕಂತಹ ಕೇಸುಗಳನ್ನು ನಾವು ರೆಕಾರ್ಡ್ ಮಾಡಿದ್ದೀವಿ. ಈ ರೀತಿ ಇರೋದ್ರಿಂದ ಮೊಟ್ಟೆಗಳ ಉತ್ಪನ್ನಕ್ಕಾಗಲಿ, ರೇಷ್ಮೆಯ ಉತ್ಪನ್ನಕ್ಕಾಗಲಿ, ಮತ್ತು ತೂಕದ ವಿಚಾರದಲ್ಲಿ ನಾವು ಮಾತಾಡೋದಾಯಿತು ಅಂದ್ರೆ ಎಲ್ಲದರಲ್ಲೂ ಕೂಡ ಬಯೋವೋಲ್ಟೈನ್ ಬಹಳಷ್ಟು ಉತ್ತಮವಾದದ್ದು. ಎರಡನೇದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈಗ ನಾವು ಬೆಳೀತಾ ಇರತಕ್ಕಂಥ CB ಗೂಡಿಗೆ ಯಾವ ರೀತಿಯಾದಂಥ ಗ್ರೇಡಿಂಗು ಸಿಗೋದಿಲ್ಲ. ಏಕೆಂದರೆ ಅದರಲ್ಲಿ ಸಿರಿಸಿನ್ ಕಮ್ಮಿ, ಫೈಬರ್ ಲೆಂತ್ ಕಮ್ಮಿ. ಇದರಲ್ಲಿ ಸಿರಿಸಿನ್ ಬಹಳಷ್ಟು ಮಿನಿಮಮ್ ಕ್ವಾಂಟಿಟಿ ಇರ್ತದೆ. ಬಯೋವೋಲ್ಟೈನ್ನಲ್ಲಿ ದಾರ ಉದ್ದ ಬರ್ತದೆ. ಇದು ವಾರ್ಫ್ಗೆ ಬಹಳಷ್ಟು ಬೇಕಾದಂಥದ್ದು. ಅದಕ್ಕೋಸ್ಕರನೇ ನಮ್ಮ ದೇಶದ ಈ ರಿಕ್ವೈರ್ಮೆಂಟು 35,000 kgಗಳಷ್ಟು ರೇಷ್ಮೆ ಆದರೆ ನಾವು ಕೇವಲ 16,000 ಮೆಟ್ರಿಕ್ ಟನ್ಗಳಷ್ಟು ಮಾತ್ರ ಉತ್ಪನ್ನ ಮಾಡ್ತಾಯಿದ್ವಿ. ಬಾಕಿ 6ರಿಂದ 8,000 ಮೆಟ್ರಿಕ್ ಟನ್ಗಳು ನಾವು ಹೊರದೇಶದಿಂದ ಆವಾಗವಾಗ ತರಿಸ್ಕೋಬೇಕು. ನಮ್ಮ ದೇಶದಲ್ಲಿ ನಮ್ಮ ರೈತರಿಗೆ ಜ್ಞಾನಾರ್ಜನೆಯನ್ನು ಮಾಡಿ ಸ್ವಲ್ಪ ಅವರಿಗೆ ಕೈಗೆ ಇರ್ತಕ್ಕಂಥ ಎಲ್ಲ ಎಟಕುವ ಅನುಕೂಲಗಳನ್ನು ಕೊಟ್ಟು ಸ್ವಲ್ಪ ಅವರನ್ನು ದಾರಿ ತೋರಿಸಿದರೆ
ನಮ್ಮ ಬೈವೋಲ್ಟೇನ್ ಉತ್ಪನ್ನವು ಜಾಸ್ತಿ ಆಗ್ತದೆ, ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಗ್ರೇಡಿಂಗ್ ಬರ್ತದೆ, ಉತ್ಪನ್ನ ಜಾಸ್ತಿಯಾಗಿ ನಾವು ಪರದೇಶಿಗಳಿಗೂ ಕೂಡ ನಮ್ಮ ದೇಶದ ರೇಷ್ಮೆಯನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ. ಒಂದು ವರ್ಷಕ್ಕೆ 10 ಬೆಳೆ ಬೆಳಿತೀರಿ. 10 ಬೆಳೆಗೆ ಒಂದು ತಿಂಗಳಿಗೆ ಬಂದು 1.5 ಲಕ್ಷ ನಮಗೆ ಲಾಭ ಬರುತ್ತೆ. ಆ ಲೆಕ್ಕದಲ್ಲಿ 10 ತಿಂಗಳಿಗೆ ಬಂದು 15 ಲಕ್ಷ ನಮಗೆ ಉಳಿತಾಯ ಆಗುತ್ತೆ. ಯೋಜನೆ ಇನ್ನೊಂದು 6 ತಿಂಗಳವರೆಗೂ ಇರುತ್ತೆ. ಅಕಸ್ಮಾತ್ ಅದನ್ನು ಎಕ್ಸ್ಟೆಂಡ್ ಆಯಿತು ಅಂದರೆ ನಾವು ಮತ್ತೆ ಇನ್ನೂ ಹಲವಾರು ಜನಗಳು ತೊಗೊಂಡು ಇನ್ನು ಮುಂದೆ ಈ ಯೋಜನೆಯಲ್ಲಿ ನಾವು ಕಡೆ ಪಕ್ಷ ಒಬ್ಬ ರೈತನ ಹತ್ರ 250ರಿಂದ 300 ಮೊಟ್ಟೆಗಳನ್ನು ಬೈವೋಲ್ಟೇನ್ ಮಾಡಿಸ್ಲಿಕ್ಕೆ ಯೋಜನೆಯನ್ನು ಹರಡ್ಕೊಂಡಿದ್ದೀವಿ. 1 ಎಕರೆಗೆ 1200ರಿಂದ ಈಗ 1500 ಮೊಟ್ಟೆಗಳನ್ನು 1 ಎಕರೆಯಲ್ಲಿ ಮಾಡಿಸುವಂಥ ಪ್ರಯತ್ನ ಇದೆ. ಬಹುಶಃ ಈ ರೈತರುಗಳ ಮನಸ್ಸಿನಲ್ಲಿ ಈಗ ಬೈವೋಲ್ಟೇನ್ ಮಾಡೋದು ಬಹಳ ಉತ್ತಮ, ಬಹಳ ಸುಲಭ, ಆದಾಯಕರ ಅನ್ನೋದು ಮನದಟ್ಟಾಗಿರೋದ್ರಿಂದ ಈ ಯೋಜನೆ ಬಹಳಷ್ಟು ಪ್ರಸಾರವಾಗ್ತಾ ಇದೆ ಮತ್ತು ಹೆಚ್ಚು ಜನರು ಈ ಯೋಜನೆಗೆ ಬಂದು ಸೇರ್ತಾ ಇದ್ದಾರೆ. ಆಸಕ್ತ ರೈತ ಬಾಂಧವರು ಗುಚ್ಛ ಗ್ರಾಮಗಳ ಯೋಜನೆಯಲ್ಲಿ ಪಾಲ್ಗೊಂಡು ಇಲ್ಲವೇ ವೈಯಕ್ತಿಕವಾಗಿ ಸರ್ಕಾರಿ ಸವಲತ್ತುಗಳನ್ನು ಪಡೆದು ಬಯೋಲ್ಟೀನ್ ರೇಷ್ಮೆಯನ್ನು ಬೆಳೆದು ಹೆಚ್ಚಿನ ಆದಾಯ ಗಳಿಸಬಹುದು.